ಅಭಿವೃದ್ಧಿ ಒತ್ತಿಗೆ ಕೊಡುತ್ತೇನೆ. ವಿಚಾರ ಅಂತೂ ಚೆನ್ನಾಗಿ ಮಾಡಿದ್ದೇವೆ, ಭರವಸೆ ಅಂತೂ ಇದೆ. ಮತ್ತು ಎಲೆಕ್ಷನ್ ರಿಸಲ್ಟ್ ಏನಾಗುತ್ತೆ ಅಂತ ನೋಡಬೇಕು. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಶಾಲಾ ಚುನಾವಣಾ ಅಭ್ಯರ್ಥಿ ಯಾವ ರೀತಿ ಅಭಿಪ್ರಾಯವನ್ನು ನೀಡಿದ್ದಾರೆ ಅಂತ. ಬನ್ನಿ ಈ ಬಗ್ಗೆ ಈ ಶಾಲೆಯ ಇನ್ನೋರ್ವ ಅಭ್ಯರ್ಥಿಯನ್ನ ಮಾತನಾಡಿಸೋಣ. ಹಲೋ ಹಲೋ, ನಿಮ್ಮ ಹೆಸರು? ಪ್ರಜ್ಞಾ ಮಹಾಂತೇಶ್ ಹರಿಮನಿ. ಶಾಲಾ ಸಂಸತ್ತಿನ ಮತದಾನದ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾನು ಸಂಸ್ಕೃತಿಯ ಮಂತ್ರಿಯ ಹುದ್ದೆಗೆ ನಿಂತಿದ್ದೇನೆ. ನಾನು ಮತ ಹಾಕುತ್ತೇನೆ, ನೀವು ಮತ ಹಾಕಿ. ಇದು ನಮ್ಮೆಲ್ಲರ ಮತದಾನ ಹಕ್ಕು. ಬನ್ನಿ ಶಾಲಾ ಮತದಾನದ ಕುರಿತು ಬಿಎಡ್ ಪ್ರಶಿಕ್ಷಣಾರ್ಥಿಗಳು ಹಾಗೂ ಸಹಾಯಕ ಚುನಾವಣಾ ಅಧಿಕಾರಿಗಳಾದಂತಹ ಸುಜಾತ ಮೇಡಮ್ ಅವರನ್ನು ಮಾತನಾಡಿಸೋಣ. ಹಲೋ, ನಮಸ್ತೆ. ಶಾಲಾ ಸಂಸತ್ತಿನ ಚುನಾವಣಾ ಬಗ್ಗೆ ನಿಮ್ಮ ಅಭಿಪ್ರಾಯ? ಎಲ್ಲರಿಗೂ ನಮಸ್ಕಾರ. ಶಾಲಾ ಸಂಸತ್ತು ಚುನಾವಣೆ ಅಂತಂದ್ರೆ 18 ವರ್ಷ ಮೇಲ್ಪಟ್ಟ ಎಲ್ಲರೂ ಕೂಡ ಮತವನ್ನು ಚಲಾಯಿಸುವುದು ನಮ್ಮ ಹಕ್ಕು. ಹಾಗಾಗಿ ಮುಂದೆ ಅವರಿಗೆ ಅಂದ್ರೆ ಪ್ರತಿಯೊಬ್ಬರು ಮತವನ್ನು ಚಲಾಯಿಸಬೇಕಾಗುವುದು ನಮ್ಮ ಕರ್ತವ್ಯ ಕೂಡ. ಅದಕ್ಕಾಗಿ ಹೀಗೆ ಶಾಲಾ ಹಂತದಲ್ಲಿ ಅವರಿಗೆ ಮತ ಚಲಾಯಿಸುವ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡೋದನ್ನ ಅಣುಕು ಚುನಾವಣೆಯ ಮೂಲಕ ಇಂದು ಬಸವಚೇತನ ಶಾಲೆಯಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಎಲ್ಲರೂ ಓಟ್ ಹಾಕುವುದರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ಮೂಡಿಸಬೇಕು ಅನ್ನೋ ಒಂದು ಉದ್ದೇಶ, ಆಮೇಲೆ ಪ್ರಜ್ಞೆಯನ್ನು ಮೂಡಿಸಬೇಕು ಅನ್ನೋ ಉದ್ದೇಶ. ಎಲ್ಲರಿಗೂ ಧನ್ಯವಾದಗಳು. ಬನ್ನಿ ಈ ಕುರಿತು ಈ ಶಾಲೆಯ ಆಡಳಿತಾಧಿಕಾರಿಗಳಾದಂತಹ ಮಾನ್ಯ ಶ್ರೀ MG ದಾಸ್ ಸರ್ ಗುರುಗಳವರನ್ನ ಮಾತನಾಡಿಸೋಣ. ಹಲೋ, ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ಶಾಲಾ ಸಂಸತ್ತಿನ ಮತದಾನದ ಕುರಿತು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಶಾಲೆಯಲ್ಲಿ ಸಂಸತ್ತು ರಚನೆಗೊಳ್ಳತಕ್ಕಂಥದ್ದು ತುಂಬಾ ಖುಷಿಯಾಗಿರ್ತಕ್ಕಂಥ ವಿಷಯ. ರಾಷ್ಟ್ರದಲ್ಲಿ ನಡೀಬೇಕಾಗಿರ್ತಕ್ಕಂಥ ಸಂವಿಧಾನಬದ್ಧ ಎಲ್ಲಾ ಚಟುವಟಿಕೆಗಳನ್ನು ರೂಪಿಸ್ತಕ್ಕಂಥ ಸಮಾಜದ ಪ್ರತಿರೂಪ ಅಂತಂದ್ರೆ ಅದು ಶಾಲೆಯಾಗಿರ್ತದೆ. ಮಕ್ಕಳಿಗೆ ಈ ದಶೆಯಲ್ಲಿ ಅವರಿಗೆ ಸಿವಿಕ್ ಸೆನ್ಸ್ ಅಂತ ಏನು ಕರಿತೀವಿ, ನಾಗರಿಕ ಪ್ರಜ್ಞೆಯನ್ನ ಮೂಡಿಸುವಂಥದ್ದು, ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ತಿಳಿಸಿಕೊಡ್ತಕ್ಕಂಥದ್ದು ಮತ್ತು ರಾಷ್ಟ್ರೀಯ ಲಾಂಛನಗಳನ್ನು ಪರಿಚಯಿಸುವಂಥದ್ದು, ಜೊತೆಗೆ ಗೌರವ ಮತ್ತು ಅಭಿಮಾನವನ್ನು ತಾಳುವ ಗುಣವನ್ನ ಎಳೆಯ ವಯಸ್ಸಿನ ಮಕ್ಕಳಿಗೆ ಕಲಿಸಿಕೊಡ್ಬೇಕಾಗಿರ್ತಕ್ಕಂಥದ್ದು ತುಂಬಾ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಈ ದಿಶೆಯೊಳಗೆ 18 ವರ್ಷ ವಯೋಮಾನವನ್ನ ದಾಟಿರ್ತಕ್ಕಂಥವ್ರಿಗೆ ಮತದಾನದ ಹಕ್ಕನ್ನ ಸಂವಿಧಾನಬದ್ಧವಾಗಿ ಪಡ್ಕೊಂಡಿರ್ತಕ್ಕಂಥದ್ದು. ಅಂದಾಗ ಪ್ರಜಾಪ್ರಭುತ್ವ ರಾಷ್ಟ್ರದೊಳಗೆ ಸರ್ಕಾರಗಳ ರಚನೆ ಆಗುವುದು ಮತದಾನದ ಮೇಲೆ ನಿಂತಿರ್ತಕ್ಕಂಥದ್ದು. ಅದಕ್ಕೆ ಮತದಾನ ಪ್ರಮುಖವಾಗಿರ್ತಕ್ಕಂಥ ಸ್ಥಾನವನ್ನು ಪಡೆದುಕೊಳ್ತದೆ. ಪ್ರತಿ ವರ್ಷ ಇದನ್ನು ನಾವು ಜನವರಿ 25ಕ್ಕೆ ಮತದಾರರ ದಿನ ಅಂತಕ್ಕಂಥದ್ದು ಕೂಡ ಆಚರಣೆ ಮಾಡ್ತೇವೆ. 26ನೇ ತಾರೀಕಿನ ದಿವಸ ಗಣರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತೇವೆ. ಇವೆಲ್ಲವನ್ನು ಅಧಿಕೃತವಾಗಿ ಇಟ್ಕೊಂಡಾಗ ಯಾಕೆ ಮತದಾನ ಮಾಡಬೇಕು ಅಂತ ಕೇಳಿದ್ರೆ, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳಾಗಿರ್ತಾರೆ. ಸರ್ಕಾರ ಪ್ರಜೆಗಳಿಂದ ಆಗಿರ್ತಕ್ಕಂಥದ್ದು, ಪ್ರಜೆಗಳಿಗೋಸ್ಕರ ಆಗಿರ್ತಕ್ಕಂಥದ್ದು ಮತ್ತು ಪ್ರಜೆಗಳ ಸಲುವಾಗಿ ಇರ್ತಕ್ಕಂಥ ಪ್ರಜಾಪ್ರಭುತ್ವ ಸರ್ಕಾರ ನಿರ್ಮಾಣ ಮಾಡಲಿಕ್ಕೆ ಹೊಂದಿರ್ತಕ್ಕಂಥ ನಾವು ಮತದಾರರೇ ನಿಜವಾಗಿಯೂ ಸರ್ಕಾರವನ್ನು ರಚನೆ ಮಾಡ್ತಕ್ಕಂಥವ್ರು. ಈ ದಿಶೆಯೊಳಗೆ ಮಕ್ಕಳಿಗೆ ಪಕ್ಷಗಳ ಬಗ್ಗೆ ಗೊತ್ತಾಗಬೇಕು, ಪಾರ್ಟಿ ಲೀಡರ್ಸ್ ಕ್ವಾಲಿಟಿ ಗೊತ್ತಾಗಬೇಕು. ಅವರ ಸರ್ಕಾರ ಆಯ್ಕೆಯಾಗಿ ಬಂತು ಅಂತಂದ್ರೆ ಏನು ಮಾಡ್ತೀವಿ, ಸವಲತ್ತುಗಳನ್ನು ಏನು ಕೊಡ್ತೀವಿ, ಹೆಂಗೆ ನಾವು ಸುಧಾರಣೆ ಕ್ರಮವನ್ನು ಜಾರಿ ಮಾಡ್ತೀವಿ ಅಂತಕ್ಕಂಥದ್ದು ಗೊತ್ತಾಗಬೇಕು. ಮತ್ತು ಇದಕ್ಕಾಗಿನೇ ಚುನಾವಣೆ ಅಧಿಸೂಚನೆ ಹೊರಡಿಸಿದ ಮೇಲೆ ಕಾಲಮಾನಕ್ಕೆ ತಕ್ಕಂತೆ ಅದು ವಾಮ ಮಾರ್ಗದಲ್ಲಿ ನಡೆಯಲಾರದೆ ಸರ್ಕಾರಿ ನಿಯಮಗಳಲ್ಲಿ ನಡೀಬೇಕಾಗಿ